ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕೃಪ, ದ್ರೋಣ, ಅಶ್ವತ್ಥಾಮರ ಉತ್ಪತ್ತಿ, ದ್ರೋಣನು ಪರಶುರಾಮನಿಂದ ಅಸ್ತ್ರವನ್ನು ಪಡೆದುದು ಎಂಬ 140ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯನು ವೈಶಂಪಾಯನನನ್ನು ಕುರಿತು, ಬ್ರಾಹ್ಮಣೋತ್ತಮ, ಕೃಪನ ಜನ್ಮ ವೃತ್ತಾಂತವೇನು? ಆತನು ಜೊಂಡಿನಲ್ಲಿ ಹುಟ್ಟಿದುದು ಹೇಗೆ? ಆತನು ಅಸ್ತ್ರವಿದ್ಯೆಯನ್ನು ಪಡೆದುದು ಹೇಗೆ ಎಂದು ಕೇಳಿದನು. ಆಗ ವೈಶಂಪಾಯನನು ಜನಮೇಜಯನನ್ನು ಕುರಿತು, ಮಹಾರಾಜ, ಗೌತಮ ಮಹರ್ಷಿಗೆ ಶರದ್ವಂತನೆಂಬ ಪುತ್ರನೊಬ್ಬನು ಬಾಣ ಸಹಿತನಾಗಿಯೇ ಹುಟ್ಟಿದನು. ಆ ಶರದ್ವಂತನಿಗೆ ಧನುರ್ವೇದದಲ್ಲಿ ಆಸಕ್ತಿ ಇದ್ದಷ್ಟು ವೇದಾಧ್ಯಯನದಲ್ಲಿ ಅಭಿರುಚಿ ಇರಲಿಲ್ಲ. ಬ್ರಹ್ಮಚಾರಿಗಳು ವೇದಗಳನ್ನು ತಪಸ್ಸಿನ ಮೂಲಕವಾಗಿ ಅಭ್ಯಾಸ ಮಾಡುವಂತೆ ಆತನು ಸರ್ವಾಸ್ತ್ರಗಳನ್ನು ತಪಸ್ಸಿನ ಮೂಲಕವೇ ಪಡೆದನು. ಧನುರ್ವೇದದಲ್ಲಿ ಆಸಕ್ತಿಯಿಂದ ಆತನು ದೊಡ್ಡ ತಪಸ್ಸನ್ನು ಹಿಡಿಯಲು ಇಂದ್ರನಿಗೆ ಅದರಿಂದ ಭೀತಿ ಹುಟ್ಟಿತು. ಆಗ ಇಂದ್ರನು ಶರದ್ವಂತನ ತಪಸ್ಸಿಗೆ ವಿಘ್ನ ಮಾಡುವಂತೆ ಜಾಲವತಿ ಎಂಬ ದೇವಕನ್ಯೆಯನ್ನು ಕಳುಹಿಸಿದನು. ಆಕೆಯು ಶರದ್ವಂತನ ಆಶ್ರಮಕ್ಕೆ ಹೋಗಿ ಧನುರ್ಬಾಣಗಳನ್ನು ಧರಿಸಿದ್ದ ಆತನ ಮನಸ್ಸನ್ನು ವಶಪಡಿಸಿಕೊಂಡಳು. ಅಸಮಾನವಾದ ರೂಪ ಲಾವಣ್ಯಗಳಿಂದ ಶೋಭಿಸುತ್ತಿರುವ ಆ ಅಪ್ಸರ ಸ್ತ್ರೀಯು ಒಳ್ಳೆ ಯೌವನವತಿಯಾಗಿ ಏಕವಸ್ತ್ರವನ್ನುಟ್ಟುಕೊಂಡಿರುವುದನ್ನು ಕಂಡು ಆ ಶರದ್ರತನಿಗೆ ಆನಂದದಿಂದ ಕಣ್ಣುಗಳು ಅರಳಿದವು. ಒಡನೆಯೇ ಆತನು ಕಾಮ ವಿಕಾರಕ್ಕೊಳಗಾದನು. ಅವನ ಕೈಯಲ್ಲಿದ್ದ ಧನುರ್ಬಾಣಗಳೆರಡು ಜಾರಿ ಬಿದ್ದವು. ಆದರೂ ಆತನು ದೃಢಚಿತ್ತನಾಗಿಯೇ ಕದಲದಿದ್ದನು. ಆದರೆ ಆತನಿಗೆ ಆ ಅಪ್ಸರ ಸ್ತ್ರೀಯನ್ನು ಕಂಡು ಮನೋವಿಕಾರ ಉಂಟಾದುದರಿಂದ ಆತನ ರೇತಸ್ಸು ಸ್ಖಲಿತವಾಯಿತು. ಅದು ಆತನಿಗೆ ತಿಳಿಯಲಿಲ್ಲ. ಆಗ ಆ ಋಷಿಶ್ರೇಷ್ಠನು ತನ್ನ ಧನುರ್ಬಾಣಗಳನ್ನು, ಕೃಷ್ಣಾಜಿನವನ್ನು, ತನ್ನ ಆ ಆಶ್ರಮವನ್ನು, ಆ ಅಪ್ಸರ ಸ್ತ್ರೀಯನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋದನು. ಆತನ ವೀರ್ಯವು ಒಂದು ಜೊಂಡಿನ ಮಧ್ಯದಲ್ಲಿ ಬಿದ್ದು 2 ವಿಭಾಗವಾಯಿತು. ಆ ವೀರ್ಯದಿಂದ ಒಂದು ಹೆಣ್ಣು ಮತ್ತು ಒಂದು ಗಂಡು, ಹೀಗೆ 2 ಮಕ್ಕಳಾದವು. ಆ ಮಹರ್ಷಿಯ ಆಶ್ರಮಕ್ಕೆ ಸಮೀಪದಲ್ಲಿ ಶಂತನು ಮಹಾರಾಜನು ಒಮ್ಮೆ ಬೇಟೆಯಾಡುತ್ತಾ ಬಂದಾಗ ಆತನ ಸೈನಿಕರಲ್ಲಿ ಒಬ್ಬನು ಆಕಸ್ಮಿಕವಾಗಿ ಆ ಅವಳಿ ಮಕ್ಕಳನ್ನು ನೋಡಿದನು ಮತ್ತು ಅಲ್ಲಿ ಬಿಲ್ಲನ್ನು, ಅಂಬನ್ನು, ಕೃಷ್ಣಾಜಿನವನ್ನು ಕಂಡನು. ಆಗ ಆ ಮಕ್ಕಳೆರಡು ಧನುರ್ವೇದ ಪಾರಂಗತನಾದ ಒಬ್ಬ ಬ್ರಾಹ್ಮಣನ ಸಂತಾನವಾಗಿರಬೇಕೆಂದು ಊಹಿಸಿ ಆ ಅವಳಿ ಮಕ್ಕಳನ್ನು, ಬಿಲ್ಲನ್ನು, ಅಂಬನ್ನು ಶಂತನುವಿಗೆ ತೋರಿಸಿದನು. ಆಗ ರಾಜನು ಕನಿಕರದಿಂದ ಆ ಅವಳಿ ಮಕ್ಕಳನ್ನು ಎತ್ತಿಕೊಂಡು, ನನ್ನ ಮಗನು, ನನ್ನ ಮಗಳು ಎಂದು ಹೇಳುತ್ತಾ ತನ್ನ ಮನೆಗೆ ಹೋದನು. ಹೀಗೆ ಪ್ರತೀಪ ಪುತ್ರನಾದ ಶಂತನವು ಶರದ್ವಂತನ ಸಂತಾನವಾದ ಆ ಪುತ್ರರಿಬ್ಬರನ್ನು ಬೆಳೆಸಿ ಅವರಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿಸಿದನು. ಆ ಮಕ್ಕಳು ಆ ರಾಜನ ಕೃಪೆಯಿಂದ ಬೆಳೆಸಲ್ಪಟ್ಟುದರಿಂದಲೇ ರಾಜನು ಅವರಿಗೆ ಆ ಹೆಸರನ್ನೇ ಇಟ್ಟನು. ಅದರಿಂದ ಗಂಡು ಮಗುವಿಗೆ ಕೃಪನೆಂದು, ಮಗಳಿಗೆ ಕೃಪಿ ಎಂದು ಹೆಸರಾದವು. ಅವರ ತಂದೆಯಾದ ಶರದ್ವಂತನು ತನ್ನ ತಪೋಬಲದಿಂದ ತನ್ನ ಮಕ್ಕಳು ಅಲ್ಲಿರುವುದನ್ನು ತಿಳಿದು ತಾನು ಅಲ್ಲಿಗೆ ಬಂದು ಆ ಪುತ್ರನ ಕುಲಗೋತ್ರಾದಿಗಳನ್ನೆಲ್ಲ ತಿಳಿಸಿದನು. ಕೃಪನು ಅದು ಮೊದಲು ಧನುರ್ವಿದ್ಯೆಯಲ್ಲಿಯೇ ಆಸಕ್ತನಾಗಿದ್ದನು. ಕೃಪನಿಗೆ ಆತನ ತಂದೆಯು ಪ್ರಯೋಗ, ಸಂಹರಣ, ಕಲ್ಪ, ರಹಸ್ಯಗಳೆಂಬ 4 ಬಗೆಯ ಧನುರ್ವೇದಗಳನ್ನು, ವಿವಿಧ ಶಾಸ್ತ್ರಗಳನ್ನು ವಿವರಿಸಿದನು. ಕೃಪನು ಸ್ವಲ್ಪ ಕಾಲದೊಳಗಾಗಿ ಧನುರ್ವಿದ್ಯೆಯಲ್ಲಿ ಪರಮಾಚಾರ್ಯನಾಗಲು ಭೀಷ್ಮನು ಕೃಪನನ್ನು ಕುರಿತು, ಇವರು ನಿಮ್ಮ ಶಿಷ್ಯರು ಎಂದು ತನ್ನ ಮೊಮ್ಮಕ್ಕಳನ್ನು ಜೊತೆಯಲ್ಲಿ ಕರೆತಂದು ಆತನಿಗೆ ಒಪ್ಪಿಸಿದನು. ಆಮೇಲೆ ಅವರಲ್ಲಿ ಮಹಾರಥರಾದ ಧೃತರಾಷ್ಟ್ರ ಪುತ್ರರು, ಪಾಂಡವರು, ಯಾದವರು ಸೇರಿ ಧನುರ್ವೇದವನ್ನು ಅಭ್ಯಾಸ ಮಾಡಿದರು. ಇನ್ನು ನಾನಾ ದೇಶಗಳಿಂದ ಬಂದ ಇತರ ರಾಜರು ಕೃಪನನ್ನು ಆಚಾರ್ಯನನ್ನಾಗಿ ಮಾಡಿಕೊಂಡು ಶಸ್ತ್ರಾಸ್ತ್ರಗಳನ್ನು ಕಲಿತುಕೊಂಡರು. ಆದರೆ ಭೀಷ್ಮನಿಗೆ ಇಷ್ಟರಲ್ಲಿ ತೃಪ್ತಿ ಇರಲಿಲ್ಲ. ತನ್ನ ಮೊಮ್ಮಕ್ಕಳಿಗೆ ಇನ್ನೂ ಪುರೋವೃದ್ಧಿಯನ್ನು ಬಯಸಿ ಬಾಣವಿದ್ಯೆಯಲ್ಲಿಯೂ ಅಸ್ತ್ರವಿದ್ಯೆಯಲ್ಲಿಯೂ ಪೂರ್ಣ ಜ್ಞಾನವುಳ್ಳ ಪರಾಕ್ರಮಿಯೂ ಆದ ಇನ್ನೂ ಒಬ್ಬ ಆಚಾರ್ಯನನ್ನು ನಿಯಮಿಸಬೇಕೆಂದು ವಿಚಾರಿಸುತ್ತಿದ್ದನು.
ಮಹಾಬಲಶಾಲಿಗಳಾದ ಆ ಕುರುವಂಶೀಯರಿಗೆ ಅಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡಿಸುವ ವಿಷಯದಲ್ಲಿ ಸಾಮಾನ್ಯ ಜನರು ಸಾಲರು. ಅಲ್ಪ ಬುದ್ಧಿಯುಳ್ಳವರು, ಮಹತ್ವವಿಲ್ಲದವರು, ಅಸ್ತ್ರವಿದ್ಯೆಯಲ್ಲಿ ನೈಪುಣ್ಯವಿಲ್ಲದವನು, ಸಾಮರ್ಥ್ಯದಲ್ಲಿ ದೇವತೆಗಳಿಗೆ ಸಮಾನನಲ್ಲದವನು ಆ ಕಾರ್ಯಕ್ಕೆ ಯೋಗ್ಯನಲ್ಲವೆಂದು ಭಾವಿಸಿ ಕೊನೆಗೆ ವೇದಜ್ಞನೂ ಮೇಧಾವಿಯೂ ಆದ ದ್ರೋಣನಲ್ಲಿ ಪಾಂಡವ ಕೌರವರೆಲ್ಲರನ್ನೂ ಶಿಷ್ಯವೃತ್ತಿಗಾಗಿ ಒಪ್ಪಿಸಿದನು. ಆ ದ್ರೋಣನು ಅಸ್ತ್ರವಿದ್ಯಾ ನಿಪುಣನು, ಮಹಾ ಯಶಸ್ವಿ. ಭೀಷ್ಮನು ಆತನನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಪೂಜಿಸಿ ಪ್ರಾರ್ಥಿಸಲು ದ್ರೋಣನು ಅವರೆಲ್ಲರನ್ನೂ ತನ್ನ ಶಿಷ್ಯರನ್ನಾಗಿ ಅಂಗೀಕರಿಸಿದನು. ಆತನು ಅವರಿಗೆ ಧನುರ್ವೇದವನ್ನೆಲ್ಲ ಪೂರ್ಣವಾಗಿ ಕಲಿಸಿದನು. ಕೌರವರು ಪಾಂಡವರು ಅಲ್ಪ ಕಾಲದೊಳಗಾಗಿ ಎಲ್ಲ ಅಸ್ತ್ರಗಳಲ್ಲಿಯೂ ಪ್ರವೀಣರಾದರು ಎಂದರು. ಜನಮೇಜಯನು ಅದನ್ನು ಕೇಳಿ ವೈಶಂಪಾಯನನೊಡನೆ, ಬ್ರಾಹ್ಮಣೋತ್ತಮನ ಬ್ರಾಹ್ಮಣೋತ್ತಮ, ದ್ರೋಣನು ಹೇಗೆ ಹುಟ್ಟಿದನು? ಆತನು ಅಸ್ತ್ರಗಳನ್ನು ಪಡೆದುದು ಹೇಗೆ? ಕೌರವರಲ್ಲಿ ಹೇಗೆ ಬಂದು ಸೇರಿದನು? ಆತನ ತಂದೆ ಯಾರು? ಆ ದ್ರೋಣನಿಗೆ ಅಸ್ತ್ರ ವಿಶಾರದನಾದ ಅಶ್ವತ್ಥಾಮನು ಹುಟ್ಟಿದುದು ಹೇಗೆ ಎಂದನು. ಆಗ ವೈಶಂಪಾಯನನು, ಜನಮೇಜಯ, ಬಹುಕಾಲಕ್ಕೆ ಹಿಂದೆ ಗಂಗಾ ದ್ವಾರಕ್ಕೆ ಸಮೀಪದಲ್ಲಿ ಮಹಾತ್ಮನು ದೃಢವ್ರತನೂ ಆದ ಭರದ್ವಾಜನೆಂಬ ಮಹರ್ಷಿಯೊಬ್ಬನಿದ್ದನು. ಆತನು ಸ್ನಾನಕ್ಕಾಗಿ ಗಂಗೆಗೆ ಹೋಗಿ ಮಹರ್ಷಿಗಳೊಡನೆ ಹವಿರ್ಧಾನವೆಂಬ ಸ್ಥಳದಲ್ಲಿ ಸಂಚರಿಸುತ್ತಿರಲು ಅಲ್ಲಿ ಯೌವನವತಿಯೂ ಸುಂದರಿಯೂ ಆದ ಘೃತಾಚಿ ಎಂಬ ಅಪ್ಸರಸಿಯು ಮೊದಲೇ ಅಲ್ಲಿಗೆ ಬಂದು ಜಲಕ್ರೀಡೆಯಾಡುತ್ತಿರುವುದನ್ನು ಕಂಡನು. ಆಕೆಯು ತನ್ನ ಸ್ನಾನವು ಮುಗಿದೊಡನೆ ನೀರಿನಿಂದ ಮೇಲಕ್ಕೆದ್ದಳು. ಆಕೆಯು ದಡವನ್ನು ಹತ್ತುತ್ತಿರುವಾಗ ಅವಳ ಸೀರೆಯು ಗಾಳಿಗೆ ಹಾರಿತು. ಅದನ್ನು ನೋಡಿ ಋಷಿಯ ಮನಸ್ಸು ಕದಲಿ ಕಾಮ ವಿಕಾರವು ತಲೆದೋರಿತು. ಆಗಲೇ ಅವನ ರೇತಸ್ಸು ಸ್ಖಲಿತವಾಯಿತು. ಆ ಋಷಿಯು ಅದನ್ನು ಒಂದು ದ್ರೋಣದಲ್ಲಿ, ಅಂದರೆ ಕಲಶದಲ್ಲಿ ಹಿಡಿದಿಟ್ಟನು. ಆ ಕಲಶದಿಂದಲೇ ದ್ರೋಣರು ಹುಟ್ಟಿದುದು. ಆತನು ಸವೇದ ವೇದಾಂಗಗಳೆಲ್ಲವನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿದನು. ಕಶ್ಯಪನು ಅಗ್ನಿಯಿಂದ ಕಲಿತುಕೊಂಡಿದ್ದ ಅಸ್ತ್ರವಿದ್ಯೆಯನ್ನೆಲ್ಲ ಅವನಿಂದ ಭರದ್ವಾಜನು ದೇವತೆಗಳ ಕಾರ್ಯಾರ್ಥವಾಗಿ ಕಲಿತುಕೊಂಡನು. ಅಸ್ತ್ರವಿದ್ಯಾ ನಿಪುಣನು ಪ್ರತಾಪಶಾಲಿಯೂ ಆದ ಭರದ್ವಾಜನು ಅಗ್ನಿವೇಶ್ಯನೆಂಬ ಮುನಿಗೆ ಆಗ್ನೇಯಾಸ್ತ್ರವನ್ನು ಕೊಟ್ಟನು. ಭರತ ಕುಲಶ್ರೇಷ್ಠ, ಆ ಅಗ್ನಿವೇಶ್ಯನಿಗೆ ದ್ರೋಣನು ಸ್ನೇಹಿತನಾದುದರಿಂದ ತಾನು ಭರದ್ವಾಜ ಋಷಿಯಿಂದ ಪಡೆದಿದ್ದ ಆಗ್ನೇಯಾಸ್ತ್ರವನ್ನು ಅವನಿಗೆ ಕೊಟ್ಟನು. ಭರದ್ವಾಜನಿಗೆ ಮಿತ್ರನಾದ ಪೃಷತನೆಂಬ ರಾಜನೊಬ್ಬನಿದ್ದನು. ಆ ರಾಜನಿಗೆ ದೃಪದನೆಂಬ ಮಗನು ಹುಟ್ಟಿದನು. ಕ್ಷತ್ರಿಯ ಕುಮಾರನಾದ ಆ ದೃಪದನು ಪ್ರತಿದಿನವೂ ಆಶ್ರಮಕ್ಕೆ ಹೋಗಿ ದ್ರೋಣನೊಡನೆ ಆಟವಾಡುತ್ತಾ ವೇದಾಧ್ಯಯನವನ್ನು ಮಾಡುತ್ತಿದ್ದನು. ಪೃಷತನು ಮೃತನಾದ ಮೇಲೆ ಮಹಾವೀರನು ಪುರುಷ ಶ್ರೇಷ್ಠನೂ ಆದ ದೃಪದನೇ ಉತ್ತರ ಪಾಂಚಾಲ ದೇಶಕ್ಕೆ ರಾಜನಾದನು. ಇತ್ತಲಾಗಿ ಭರದ್ವಾಜ ಮಹರ್ಷಿಯು ಸ್ವರ್ಗಸ್ಥನಾದ ಮೇಲೆ ದ್ರೋಣನು ಆ ಆಶ್ರಮದಲ್ಲಿಯೇ ಇದ್ದು ತಪಸ್ಸು ಮಾಡುತ್ತಿದ್ದನು. ವೇದಾಂಗಗಳನ್ನು ತಿಳಿದವನು ಮಹಾ ಯಶಸ್ವಿಯೂ ಆದ ಆ ದ್ರೋಣನು ತಪಸ್ಸಿನ ಮೂಲಕವಾಗಿ ಪಾಪಗಳೆಲ್ಲವನ್ನು ದಹಿಸಿ ಸಂತಾನಾರ್ಥವಾಗಿ ಶರದ್ವಂತನ ಮಗಳಾದ ಕೃಪಿಯನ್ನು ವಿವಾಹವಾದನು. ಆಕೆಯು ಯಾವಾಗಲೂ ಆತನ ಅಗ್ನಿಹೋತ್ರಗಳಿಗೆ ಸಹಕಾರಿಣಿಯಾಗಿ ಸ್ವಧರ್ಮ ಪರಾಯಣಳಾಗಿದ್ದಳು. ತಪಸ್ವಿನಿಯಂತಿದ್ದ ಆಕೆಗೆ ಅಶ್ವತ್ಥಾಮನೆಂಬ ಪುತ್ರನು ಹುಟ್ಟಿದನು. ಆತನು ಹುಟ್ಟಿದೊಡನೆ ಉಚ್ಚೈಶ್ರವವೆಂಬ ಇಂದ್ರಾಶ್ವದಂತೆ ಕೂಗಿದನು. ಅದನ್ನು ಕೇಳಿ ಆಕಾಶದಿಂದ ಅದೃಶ್ಯವಾದೊಂದು ಭೂತವು, ಈ ಮಗುವಿನ ಧ್ವನಿಯು ಅಶ್ವದ ಧ್ವನಿಯಂತೆ ಎಲ್ಲ ದಿಕ್ಕುಗಳಲ್ಲಿಯೂ ವ್ಯಾಪಿಸಿದುದರಿಂದ ಈತನು ಅಶ್ವತ್ಥಾಮನೆಂಬ ಹೆಸರಿನಿಂದಲೇ ಪ್ರಸಿದ್ಧನಾಗುವನು ಎಂದಿತು. ದ್ರೋಣನು ಆ ಪುತ್ರನನ್ನು ಬಹಳ ಮೋಹದಿಂದ ಬೆಳೆಸುತ್ತಿದ್ದನು. ಆತನು ಆ ಆಶ್ರಮದಲ್ಲಿಯೇ ವಾಸ ಮಾಡುತ್ತಾ ಧನುರ್ವೇದದಲ್ಲಿ ಆಸಕ್ತನಾಗಿದ್ದನು. ಇದೇ ಸಮಯದಲ್ಲಿ ಮಹಾತ್ಮನು ಅಸ್ತ್ರಧಾರಿಗಳಲ್ಲಿ ಅಗ್ರಗಣ್ಯನು ಆದ ಪರಶುರಾಮನು ತನ್ನ ಧನವೆಲ್ಲವನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದಾಗಿ ಉದ್ದೇಶಿಸಿರುವನೆಂದು ದ್ರೋಣನ ಕಿವಿಗೆ ಬಿದ್ದಿತು. ದ್ರೋಣನು ಪರಶುರಾಮನ ಧನುರ್ವೇದ ಜ್ಞಾನವನ್ನು, ದಿವ್ಯಾಸ್ತ್ರಗಳನ್ನು ಕೇಳಿದ್ದವನಾದುದರಿಂದ ಅವನಲ್ಲಿರುವ ಅಸ್ತ್ರಗಳನ್ನು, ಆತನ ರಾಜನೀತಿ ಶಾಸ್ತ್ರವನ್ನು ಅವನಿಂದ ಪಡೆಯಬೇಕೆಂದು ದ್ರೋಣನಿಗೆ ಆಸೆ ಹುಟ್ಟಿತು.
ಅದರ ಮೇಲೆ ದ್ರೋಣನು ತಪೋನಿಷ್ಠರು, ಬ್ರಹ್ಮಚರ್ಯದ ವ್ರತ ನಿಯಮವುಳ್ಳವರು ಆದ ಕೆಲವು ಶಿಷ್ಯರೊಡಗೂಡಿ ಮಹೇಂದ್ರ ಪರ್ವತಕ್ಕೆ ಹೊರಟು ಅಲ್ಲಿ ಪರಶುರಾಮನನ್ನು ನೋಡಿ ತನ್ನ ಹೆಸರನ್ನು ತಾನು ಅಂಗೀರಸ ಕುಲದಲ್ಲಿ ಹುಟ್ಟಿದುದನ್ನು ತಿಳಿಸಿ ಆತನ ಪಾದಗಳನ್ನು ಹಿಡಿದು ಅಭಿವಾದಿಸಿದನು. ಇಷ್ಟರಲ್ಲಿಯೇ ಪರಶುರಾಮನು ತನ್ನ ಸರ್ವಸ್ವವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಆಗಲೇ ವನಕ್ಕೆ ಹೊರಡುವುದರಲ್ಲಿದ್ದನು. ಆಗ ದ್ರೋಣನು ಆತನನ್ನು ಕುರಿತು, ಬ್ರಾಹ್ಮಣೋತ್ತಮ, ನಾನು ಭರದ್ವಾಜನ ಪುತ್ರನು, ಅಯೋನಿಜನು, ನಾನೊಂದು ಮಹಾಧನವನ್ನು ಅಪೇಕ್ಷಿಸಿ ನಿನ್ನಲ್ಲಿಗೆ ಬಂದೆನು ಎಂದನು. ಆಗ ಕ್ಷತ್ರ ಕುಲಾಂತಕನಾದ ಪರಶುರಾಮನು ದ್ರೋಣನನ್ನು ನೋಡಿ, ಬ್ರಾಹ್ಮಣೋತ್ತಮ, ನಿನಗೆ ಸ್ವಾಗತವು, ನಿನಗೆ ಬೇಕಾದುದನ್ನು ಸ್ಪಷ್ಟವಾಗಿ ತಿಳಿಸು ಎಂದನು. ಆಗ ದ್ರೋಣನು ಯಾವುದನ್ನಾದರೂ ಕೊಡಲು ಸಿದ್ಧನಾಗಿದ್ದ ಆ ವೀರಾಗ್ರಣಿಯೊಡನೆ, ಮಹಾವೃತ, ನನಗೆ ನಿನ್ನಲ್ಲಿರುವ ಶಾಶ್ವತವಾದ ಧನವೊಂದು ಬೇಕು ಎಂದನು. ಅದಕ್ಕೆ ಪರಶುರಾಮನು, ಅಪ್ಪೋಧನ, ನಾನು ನನ್ನಲ್ಲಿದ್ದ ಧನಕನಕಾದಿಗಳೆಲ್ಲವನ್ನು ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟಿರುವೆನು. ನಾನಾ ನಗರಗಳಿಂದ ಶೋಭಿತವಾಗಿ ಸಮುದ್ರ ಮೇಖಲೆಯಾದ ಈ ಭೂಮಿಯೆಲ್ಲವನ್ನು ಕಶ್ಯಪನಿಗೆ ಕೊಟ್ಟು ಬಿಟ್ಟೆನು. ಈಗ ನನ್ನ ಶರೀರ ಮಾತ್ರವು ಶ್ರೇಷ್ಠವಾದ ಹಲವು ಶಸ್ತ್ರಾಸ್ತ್ರಗಳು ನನ್ನಲ್ಲಿ ಉಳಿದಿವೆ. ಬ್ರಾಹ್ಮಣ, ನನ್ನ ಶರೀರವನ್ನೇ ಆಗಲಿ ಈ ಅಸ್ತ್ರ ಶಸ್ತ್ರಗಳನ್ನೇ ಆಗಲಿ ಯಾವುದನ್ನು ಕೇಳುವೆಯೋ ಕೇಳು, ಇವುಗಳಲ್ಲಿ ಏನನ್ನು ಕೊಡಲಿ ಎಂದನು. ಆಗ ದ್ರೋಣನು, ಭಾರ್ಗವ, ನಿನ್ನ ಅಸ್ತ್ರಗಳೆಲ್ಲವನ್ನು ಅವುಗಳ ಪ್ರಯೋಗ ಉಪಸಂಹಾರ ರಹಸ್ಯಗಳೊಡನೆ ನನಗೆ ಸಂಪೂರ್ಣವಾಗಿ ಕೊಡು, ಇದೇ ಎಲ್ಲ ಧನಗಳಿಗಿಂತಲೂ ಉತ್ತಮ ಧನವು ಎಂದನು. ಪರಶುರಾಮನು ಹಾಗೆಯೇ ಆಗಲೆಂದು ಒಪ್ಪಿ ಒಡನೆಯೇ ಆತನಿಗೆ ಸರ್ವ ರಹಸ್ಯಗಳೊಡನೆ ಪುನಶ್ಚರಣ ವ್ರತಯುಕ್ತವಾಗಿ ಧನುರ್ವೇದವನ್ನು ಮಂತ್ರಾಸ್ತ್ರಗಳನ್ನು ಸಂಪೂರ್ಣವಾಗಿ ಆತನಿಗೆ ಕೊಟ್ಟನು. ಆ ದ್ರೋಣನು ಅವುಗಳೆಲ್ಲವನ್ನೂ ಪಡೆದು ಅಸ್ತ್ರವಿದ್ಯಾ ಪಾರಂಗತನಾಗಿ ಅಧಿಕ ಸಂತೋಷದಿಂದ ತನ್ನ ಬಾಲ್ಯ ಸ್ನೇಹಿತನಾದ ದ್ರುಪದನ ಪಟ್ಟಣಕ್ಕೆ ಹೋದನು. ಇದು 140ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.